ವೆಲ್ಕಮ್ ಯು ಆಲ್. ಮತ್ತೆ ನೆಕ್ಸ್ಟ್ 5 ಕ್ವಶನ್ಸ್, ದಿನ 5 ಕ್ವಶನ್ಸ್ ಮಾಡ್ತೀವಿ. ಇವತ್ತಿನ 5 ಕ್ವಶನ್ಸ್ ಮಾಡೋಣ. ದ ಫಸ್ಟ್ ಒನ್, ಫಾರ್ ದ ಮೋಸ್ಟ್ ಎಕನಾಮಿಕಲ್ ಟ್ರಯಾಂಗುಲರ್ ಚಾನಲ್ ದ ಆಂಗಲ್ ಆಫ್ ಸ್ಲೋಪಿಂಗ್ ಸೈಡ್ ಫ್ರಾಮ್ ದ ವರ್ಟಿಕಲ್ ಈಸ್. ಮೋಸ್ಟ್ ಎಕನಾಮಿಕಲ್ ಟ್ರಯಾಂಗುಲರ್ ಸೆಕ್ಷನ್ ಅಂದ್ರೆ ಹಿಂಗಿರ್ತದ, ಇದು 90 ಡಿಗ್ರಿ ಇರ್ಬೇಕಂತ. ಇವೆರಡು ಸೈಡ್ಸ್ ಏನಾಗಬೇಕು, ಪರ್ಪೆಂಡಿಕ್ಯುಲರ್ಲಿ ಜಾಯಿನ್ ಆಗಬೇಕು. ಈಗ ಹೇಳ್ರಿ ಆಪ್ಷನ್ ಯಾವುದು? ಯಾಕ? ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಒನ್ ಸೈಡಿಗೆ ಅಂತ ಹೇಳೋಣ. ಹಾಗಾದ್ರೆ ವಿತ್ ರೆಸ್ಪೆಕ್ಟ್ ಟು ವರ್ಟಿಕಲ್ ಒನ್ ಸೈಡಿಗೆ ಅಂದ್ರೆ 45 ಡಿಗ್ರಿ ಇರ್ತದ. ದಟ್ ಈಸ್ ಯುವರ್ ಬಿ ಆಪ್ಷನ್. ನೆಕ್ಸ್ಟ್, ವಾಟ್ ಈಸ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಚಾನಲ್ ಇಫ್ ದ ಹೈಡ್ರಾಲಿಕ್ ರೇಡಿಯಸ್ ಅಂಡ್ ವೆಟ್ಟೆಡ್ ಪೆರಿಮೀಟರ್ ಇಸ್ 300 and 860 centimeter ರೆಸ್ಪೆಕ್ಟಿವ್ಲಿ. ಹೈಡ್ರಾಲಿಕ್ ರೇಡಿಯಸ್ ಫಾರ್ಮುಲಾ ಏನು? ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ. ಏರಿಯಾ ಎಷ್ಟು ಕೊಟ್ಟಿದ್ದಾನಂತೆ ಕೇಳಿದಾನೆ ಅವನು, ಕ್ರಾಸ್ ಸೆಕ್ಷನಲ್ ಏರಿಯಾ ಕೇಳಿದಾನೆ. ಹಂಗಾರೆ ಏರಿಯಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಆರ್ ಇಂಟು ಪಿ. ಆರ್ ಇಂಟು ಪಿ. ಆರ್ ಎಷ್ಟದ? ಹೈಡ್ರಾಲಿಕ್ ಮೀನ್ ರೇಡಿಯಸ್ ಇಸ್ 300 centimeter ಇಂಟು ಇದು ಎಷ್ಟಿದು 860. ಎಷ್ಟಾಯ್ತು ಆನ್ಸರ್? 1160. ಯಾವ್ದು ಆಪ್ಷನ್ ಇದ್ರೊಳಗೆ? ಒಂದೊಂದು ಸ್ಕ್ವೇರ್ ಬರಲ್ಲ ನೋಡು. 25.8 ಬರ್ತೈತಿ. ಮಾಡಿ ಇನ್ನೂ ಮಾಡು. 86 ಇರ್ಲಿ, ಏನಾಯ್ತು? ಕ್ಯಾಲ್ಸಿ ಆಪರೇಟ್ ಮಾಡ್ಸರಿ. 25.8 ಮತ್ತೆ ಆಯ್ತಲ್ಲ, 25.8 ಐತಿಲಿ. ಓಕೆ, ರೈಟ್. ನೆಕ್ಸ್ಟ್, ದ ಫ್ರೌಡ್ ನಂಬರ್ ಆಫ್ ಎನ್ ಹೈಡ್ರಾಲಿಕ್ ಜಂಪ್ 3.2. ದ ಟೈಪ್ ಆಫ್ ದ ಜಂಪ್. ಇಲ್ಲಿ ಬೈ ಹಾರ್ಟ್ ಹಾಕ್ಬೇಕಪ್ಪ. ಇದನ್ನ ಭಾಳ ಸತೆ ಕ್ವಶನ್ಸ್ ಕೇಳ್ತಾರ. ಇಲ್ಲಿ ಒಂದಿಷ್ಟು ಟೇಬಲ್ ಬರ್ಸ್ತೀನಿ, ಇದನ್ನ ಬೈ ಹಾರ್ಟ್ ಹಾಕ್ರಿ. ನೀವು SSC, RRB, KPSC ಅಂತಂದ್ರಂತೂ ಇವನ್ನ ಬೈ ಹಾರ್ಟ್ ಹಾಕಬೇಕಾ. ಫ್ರೌಡ್ ನಂಬರ್ 1 to 1.7 ಇತ್ತಂದ್ರೆ ಇದಕ್ಕೆ ಅಂಡುಲಾರ್ ಜಂಪ್ ಅಂತಾರೆ. ಅಂಡುಲಾರ್ ಜಂಪ್ ಅಂತಾರೆ. ಅಂಡುಲಾರ್ ಜಂಪ್ ಅಂದ್ರೆ ಹಿಂಗೆ ಹೊಂಟ್ಬಿಡುತ್ತೆ ನೀರು. ಓಕೆ, ನೆಕ್ಸ್ಟ್ ಫ್ರೌಡ್ಸ್ ನಂಬರ್ 1.7 to 2.5 ಇತ್ತು ಅಂದ್ರೆ ವೀಕ್ ಜಂಪ್ ಅಂತಾರೆ. ವೀಕ್ ಜಂಪ್ ಅಂತಾರೆ. ಫ್ರೌಡ್ಸ್ ನಂಬರ್ ಏನಾದ್ರು 2.5 to 4.5 ಇತ್ತಂದ್ರೆ ಇದಕ್ಕೆ ಆಸಿಲೇಟಿಂಗ್ ಜಂಪ್ ಅಂತಾರೆ. ಆಸಿಲೇಟಿಂಗ್ ಜಂಪ್ ಅಂತಾರೆ. ಹಿಂಗ್ ಹಿಂಗ್ ಹಿಂಗ್. ಓಕೆ, ನೆಕ್ಸ್ಟ್ 4.5 to 9 ಇತ್ತಂದ್ರ 4.5 to 9 ಇತ್ತಂದ್ರ ಸ್ಟಡಿ ಜಂಪ್ ಅಂತಾರೆ. ಸ್ಟಡಿ ಜಂಪ್ ಅಂದ್ರ ಒಂದ್ಸತಿ ಜಂಪ್ ಆಗಿ ಸುಮ್ ಕುಂತ ಬಿಟ್ಟೈತಿ. ಹಿಂಗಿತ್ತು ಅಂತ ಹೇಳ್ಕೊ. ಏನಾಗಿತ್ತು, ನೀರ್ ಹಿಂಗ್ ಬಂತ, ಹಿಂಗ್ ಬಂದ್ ಡ್ಯಾಮಿನ ಮುಂದೆ ಇರ್ತಾವ ನೋಡು. ಡ್ಯಾಮಿನ ಮುಂದೆ ಇದು ಪ್ರೊಫೈಲ್ ಹಂಗ ಕುಂತ ಬಿಟ್ಟಿರ್ತೈತಿ. ಇದು ಏನಪ್ಪಾ ನಿಂತೈತೇನೋ ಅಂತ ಅನಿಸ್ತಿರ್ತೈತಿ. ಹಿಂಗ್ ಬಂದ್ ಹಿಂಗ್ ನಿಂತು ಬಿಟ್ಟೈತಿ. ಹೌದಾ, ನಿಂತು ಬಿಟ್ಟೈತ ನೀರು ಅಂತ ಅನಿಸ್ತಿರ್ತೈತಿ. ಅದು ಯಾವ್ದಿದು? ಸ್ಟಡಿ ಜಂಪ್ ಅಂತಾರೆ. 9 to and above, 9 ಮತ್ತು ಅಬೋವ್ ಇತ್ತಂದ್ರ ಅದಕ್ಕೆ ಸ್ಟ್ರಾಂಗ್ ಜಂಪ್ ಅಂತಾರೆ. ಇದು ಜೋಗ್ ಜಲಪಾತ, ಜೋಗ್ ಫಾಲ್ಸು ಅಥವಾ ದೊಡ್ಡ ದೊಡ್ಡ ಫಾಲ್ಸ್ ಇರ್ತಾವಲ್ಲ, ಅದಕ್ಕೆ ಸ್ಟ್ರಾಂಗ್ ಜಂಪ್ ಅಂತಾರೆ. ಓಕೆ, ನಮ್ಮ ಕ್ವಶನ್ ಏನದ? ಹೈಡ್ರಾಲಿಕ್ ಜಟ್ 3.2. 3.2 ಇದ್ರೆ ಯಾವ್ದ್ರೊಳಗೆ ಬರ್ತಾ? ಎ, ದಟ್ ಈಸ್ ಯುವರ್ ಆಸಿಲೇಟಿಂಗ್ ಜಂಪ್ ಒಳಗೆ ಬರ್ತದೆ. ಬ್ಯಾಟ್ ಹಾಕ್ತೀರಿ? Which of the following expression represents the energy dissipated in the hydraulic jump? Energy dissipation. Y1 and Y2 are the depth of supercritical flow and subcritical flow. Jump ಒಳಗಡೆ ಸೂಪರ್ ಕ್ರಿಟಿಕಲ್ ಸಬ್ ಕ್ರಿಟಿಕಲ್ ಕೊಟ್ಟರೆ ಯಾವ ಇವು? ಕಾಂಜುಗೇಟ್ ಡೆಪ್ತ್ಸ್. ಇವು ಕಾಂಜುಗೇಟ್ ಡೆಪ್ತ್ಸ್. ಕಾಂಜುಗೇಟ್ ಡೆಪ್ತ್ ಕೊಟ್ಟಾಗ ಎಕ್ಸ್ಪ್ರೆಷನ್ ಯಾವುದು ಅಂತ ಕೇಳ್ಯಾರ. ಇಲ್ಲಿ 4 ಫಾರ್ಮುಲಾ ಕೊಟ್ಟಿರ್ತಾರೆ, ಅದ್ರೊಳಗೆ ಹೇಳ್ಬೇಕು. ಓಕೆನಾ, ಬರ್ಕೊಡ್ರಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಕ್ವೇಶನ್. ಎ ಆಪ್ಷನ್ ಇಸ್ ದ ರೈಟ್ ಒನ್. ಇದು ಬೈ ಹಾರ್ಟ್ ಹಾಕ್ರಿದ್ನ. ಎನರ್ಜಿ ಡಿಫರೆನ್ಸ್ ಈಸ್ y2 minus y1 whole cube divided by 4 into y1 y2.
ಆಲ್ಟರ್ನೇಟ್ ಡೆಪ್ತ್ಗೆ ಇಕ್ವೇಶನ್ ಬೇಕಿತ್ತಂದ್ರೆ ತಾಳಿ ನೋಡಿ ಹೇಳ್ತೀನಿ. ಬರ್ಕೊಡ್ರಿ. ಇನ್ನ ಒಂದು ಎಕ್ಸ್ಪ್ರೆಷನ್ ಅದ, ಇವು ಎರಡು ಎಕ್ಸ್ಪ್ರೆಷನ್ ಒಟ್ಟ ಮರಿಬಾರ್ದು. ಒಂದು ಆಪ್ಷನ್ ಹೇಳಿದ್ದು, ಓಕೆ. ಎರಡನೇದು ಬರ್ಕೋ, y2 by y1 is equal to 1 by 2 1 minus 1 plus square root of 1 plus 8 fr1 square, where fr1 is greater than 1. ಇದು ಹೆಂಗ್ ನೆನ್ಪಿಡ್ಬೇಕಂದ್ರ, ಫಾರ್ ಕ್ರಿಟಿಕಲ್ ಫ್ಲೋ ನೋಡಿಲ್ಲಿ, ಇದು ಮಜಾ ಕೊಡ್ತೈತೆ ನೋಡಿ. ಫಾರ್ ಕ್ರಿಟಿಕಲ್ ಫ್ಲೋ ಎಫ್ ಆರ್ ಈಕ್ವಲ್ ಟು ಏನು ಬರುತ್ತಾ, 1 ಇರ್ತೈತಿ. ಇಲ್ಲಿ 1 ಹಾಕಿದ್ರೆ ಏನಾಗುತ್ತಾ, 1 ಸ್ಕ್ವೇರ್ 1 ಆಗುತ್ತಾ, 8 ಪ್ಲಸ್ 1 9 ಆಗುತ್ತಾ, ರೂಟ್ 9 3 ಆಗುತ್ತಾ, 3 ಮೈನಸ್ 2 3 ಮೈನಸ್ 1 2 ಆಗುತ್ತಾ, 2 2 ಕ್ಯಾನ್ಸಲ್ ಆಗುತ್ತಾ, y2 ಈಕ್ವಲ್ ಟು y1 ಆಗುತ್ತೆ. ಹೇಳ್ತಾ ಆ ಮೆಥಡ್ನಾಗ ನೆನ್ಪಿಟ್ಕೊಂಡ್ರೆ ಈ ಇಕ್ವೇಶನ್ ಚೆನ್ನಾಗಿ ನೆನ್ಪಿಡ್ಬೋದು. ಕರೆಕ್ಟಾ? ದಿಸ್ ಈಸ್ ಯುವರ್ y2 by y1. ರೈಟಾ? ಓಕೆ. ನೆಕ್ಸ್ಟ್ question. Calculate the specific energy meter kg per kg of the flow of velocity 2.22 meter per second. Depth of the flow ಎಷ್ಟೈತಿ, 1 meter ಐತಿ. ಏನ್ ಕೇಳ್ಯಾರ ಅವರು, ಸ್ಪೆಸಿಫಿಕ್ ಎನರ್ಜಿ ಕೇಳ್ಯಾರ. ಹೆಂಗ್ ಮಾಡ್ತೀರಿ, ಹೇಳ್ರಿ, ಬರ್ಕೊಡ್ರಿ. ಸ್ಪೆಸಿಫಿಕ್ ಎನರ್ಜಿ ಫಾರ್ಮುಲಾ ಓಕೆ ಬರ್ಕೊ. ಸ್ಪೆಸಿಫಿಕ್ ಎನರ್ಜಿ ಫಾರ್ಮುಲಾ ನಿಮ್ಗೆ ಆಮೇಲೆ ನಮ್ದು ಸ್ವಲ್ಪ ಇದು ನೋಡ್ರಪ್ಪ, ಓಪನ್ ಚಾನಲ್ ಫ್ಲೋ ಕೆಲವು ಇಕ್ವೇಶನ್ಸ್ ಅದ, ಭಾಳ ಚಂದ ಡೆರಿವೇಶನ್ಸ್ ಮಾಡೀನಿ, ಅವ್ನು ನೋಡ್ರಿ, ಭಾಳ ಮಜಾ ಬರ್ತದೆ. v² ಡಿವೈಡೆಡ್ ಬೈ 2g, ಇದು ಎನರ್ಜಿ. ಓಕೆ, ಸ್ಪೆಸಿಫಿಕ್ ಎನರ್ಜಿ ಹಾಕ್ಬಿಡು, ಜೆಡ್ ಅಂತ ಇರ್ತೈತೆ ಅಥವಾ ವೈ ಅಂತ ಇರ್ತೈತೆ. ಓಕೆ, ವೈ ಅಂತಂದ್ರೆ ಎಷ್ಟು ಕೊಟ್ಟಾರ ಇಲ್ಲಿ, 1 ಮೀಟರ್ ಕೊಟ್ಟಾರ, ಪ್ಲಸ್ ವೆಲಾಸಿಟಿ ಎಷ್ಟು ಕೊಟ್ಟಾರ, 2.22 ಸ್ಕ್ವೇರ್ ಕೊಟ್ಟಾರ, ಡಿವೈಡ್ ಬೈ 2 ಇಂಟು 9.81 ಹಾಕ್ರಿ, ಆನ್ಸರ್ ಬರ್ತದ 1.25. ಥ್ಯಾಂಕ್ ಯು ವೆರಿ ಮಚ್. ಡೈಲಿ ಈ ರೀತಿ 5-5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ. ನಿಮ್ಮದು ಕನೆಕ್ಟಿವಿಟಿ ಜಾಸ್ತಿ ಇರ್ತದ, ಕನ್ಸಿಸ್ಟೆನ್ಸಿ ಇರ್ತದ, ದಟ್ ಇಸ್ ದ ಸಕ್ಸಸ್. ಥ್ಯಾಂಕ್ ಯು.